ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಹೇಗಿರುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಶಾಲಾಕ್ಷಿಯವರು ಮತ್ತು ರೋಹಿಣಿಯವರು ಶಾಂತಿಯವ್ರ ಮನೆಗೆ ಬರ್ತಾರೆ. ರೋಹಿಣಿಯವರು ಅತ್ತೆ ನಂದು ಬಟ್ಟೆ ಬರೆ ಎಲ್ಲ ಇಲ್ಲೇ ಇದೆ ಅತ್ತೆ ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ನಿನಗೆ ಇಲ್ಲಿಂದ ಧೂಳು ಸಿಗಲ್ಲ ಕಣೆ ಅಂತ ಶಾಂತಿಯವರು ಬೈತಾರೆ. ಶ್ರುತಿಯವರು ಅಲ್ಲ ಅತ್ತೆ ಸಂಪಾದನೆ ಮಾಡಿರೋದು ಯಾರೇ ಇರ್ಬೋದು, ಆದರೆ ನಿಮ್ಮ ಮಗ ಹಾಕೊಂಡು ಓಡಾಡೋಕ್ಕಾಗತ್ತಾ ಚೂಡಿದಾರು ಸೀರೆ ಎಲ್ಲ ಕೊಟ್ಟು ಕಳಿಸಿ ಅವರು ವಸ್ತು ಏನೇನಿದೆ ಅಂತ ಶ್ರುತಿಯವರು ಹೇಳ್ತಾರೆ. ಶಾಂತಿಯವರು ಒಂದು ಹೆಜ್ಜೆ ಒಳಗಡೆ ಇಡಬೇಡ ನೀನು ಅಲ್ಲೇ ಇರು ನಾನು ತಗೊಂಡು ಬಂದು ಕೊಡ್ತೀನಿ ಅಂತ ಶಾಂತಿಯವರು ಹೇಳಿ ಹೊರಡ್ತಾರೆ. ರೋಹಿಣಿಯವರು ಮನೋಜ್ ಯಾಕೆ ಮನೋಜ್ ನನ್ನ ಜೊತೆ ಮಾತಾಡಲ್ವಾ, ನನ್ನ ನೆನಪೇ ನಿಮಗೆ ಕಾಣಿಸ್ತಾ ಇಲ್ವಾ ಮನೋಜ್, ಯಾಕೆ ಮನೋಜ್ ಈ ಥರ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ನೀನು ಯಾರು ಅಂತಲೇ ಗೊತ್ತಿಲ್ಲ, ನಿನ್ನ ಸಂಬಂಧ ಯಾವತ್ತಿಗೋ ಮುಗ್ದೋಯ್ತು, ದಯವಿಟ್ಟು ನನ್ನ ಜೊತೆಗೆ ಮಾತಾಡಬೇಡ ಅಂತ ಮನೋಜ್ ಅವರು ಹೇಳ್ತಾರೆ. ರೋಹಿಣಿಯವರು ಎಷ್ಟೆಲ್ಲ ಮಾತಾಡ್ತೀರಾ ಮಾತಾಡಿ ಮನೋಜ್, ನನಗಿದೆ ಒಳ್ಳೆಯದು ಮಾತಾಡಿ ನಿಮ್ಗೆ ಮುಂದೆ ಇದೆ ಅಂತ ಹೇಳಿ ಮನಸ್ಸಲ್ಲಿ ಬೈಕೊತಾ ಇರ್ತಾರೆ. ಇದನ್ನೆಲ್ಲ ವಿಶಾಲಾಕ್ಷಿಯವರು ಮನೇಲಿ ನಿಂತ್ಕೊಂಡು ವಿಡಿಯೋ ಮಾಡ್ಕೊತಾ ಇರ್ತಾರೆ. ಅಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.